ಆಮೇಲೆ ಅದ್ ಲಾಸ್ಟ್ ಕ್ಲೈಮ್ಯಾಕ್ಸ್ ಟ್ರೇಲರ್ ನಾಗ ಹಾಕ್ಯಾರಲ್ಲ ಅನಿಮೇಷನ್ ಅದು ಅಜ್ಜ ಅನ್ನತ್ತಾರಿ ಕ್ಲೈಮ್ಯಾಕ್ಸ್ ಈ ಪರಿ ಡೇಂಜರ್ ಐತಂದ್ರ ನೀವ್ ಮೈ ರೋಮಾಂಚನ ಆಗ್ಬಿಡ್ತೈತಂತ ಅದ ಕಾರ್ಟೂನ್ ಒಳಗ ಆ ಲೆವೆಲ್ಗೆ ಐತಂದ್ರ ನನಗ ಅವಾಗ ಅನಸ್ತ ನೋಡ್ಬೇಕಿದ ಅಂತ ಹೇಳಿ ಇದು ಕಷ್ಟ ಹಾಕಂತ ನೋಡ್ರಿ ಈಗ ಹಿಂದಿನ ನೋಡ್ಬೇಕಾತ್ ನಾವು ಆ ಕನ್ನಡ ಒಳಗ ನೋಡ್ಬೇಕಂತ ಇಲ್ಲಿ ಮಠ ಬಂದ್ ಟ್ರಾಫಿಕ್ ಒಳಗ ನಮಗೆ ಶೋ ಇಲ್ಲ ಅಂತಂದು ವಾಪಸ್ ಹೋಗಿ ನಾಳೆ ಬರ್ತೇನೆ ಅನ್ನೋದೇನೈತಲ್ಲ ದ್ವಿಚಕ್ರ ವಾಹನಗಳು ನಶೆಯಲ್ಲಿ ಸಾಗುತ್ತಿವೆ ಇದು ಮಾತಲ್ಲಿ ಅಂತ ನಶೆ ಇದೆ ಇದು ನೀವೇ ಒಂದು ಕೆಂಪು ನಿಮ್ಮದು ಇನ್ನೆಷ್ಟು ಕೆಂಪು ಶುರು ಮಾಡಲೇ ತಾಯಿ ನಿಮ್ಮ ಆಶೀರ್ವಾದದಿಂದ ನಮಸ್ಕಾರ ರೀ ಏನ್ ಪ್ರಾಬ್ಲಮ್ ಆಗಿತ್ತಂದ್ರ ಪ್ರಾಬ್ಲಮ್ ಯಾಕೆ ಸ್ಟಾರ್ಟ್ ಮಾಡಿದ ಫಸ್ಟಿಗೆ ಸಾರಿ ಏನ್ ಹೇಳೋದಿತ್ತಂದ್ರ ಮಹಾವತಾರ ನರಸಿಂಹ ಮೂವಿ ಯಾಕೆ ಹೋಗಿಲ್ಲ ಎಷ್ಟು ಜನ ಬೈದ್ರಿ ಆಮೇಲೆ RP ಬಂದ್ 1 ತಾಸು ನನಗೆ ಲೆಕ್ಚರ್ ಕೊಟ್ಟ ಬ್ರೋ ಏನ್ ಮೂವಿ ಗೊತ್ತದ ಬ್ರೋ ಸೈಕಕ್ಕಿರಿ ಅಂತ ಹೇಳಿ ಇವನ್ ಕಡೆ ಸೈಕ್ನೆಸ್ ನೋಡಿ ನನಗೂ ಸೈಕ್ ಆಗ್ಬೇಕು ಅನಿಸ್ತಾ ಅದಕ್ಕೆ ಈಗ ಹೊಂಟೇವ್ರಿ ಆಮೇಲೆ ಇನ್ನೊಂದು ನಿನ್ನೆ ಹೋಗೋದಿತ್ತು ಅದಕ್ಕಿಂತ ಮೊದ್ಲು ಹೋಗೋದಿತ್ತು ಬಟ್ ಕನ್ನಡ ಇದ್ದಿದ್ದ ಟೈಮಿಂಗು ನಮ್ಮ ಟೈಮಿಂಗ್ ಒಂದಲ್ಲಾಗಿತ್ತು ಅದಕ್ಕೆ ಇವತ್ತು ಕನ್ನಡ ಶೋ ಹೊಂಟೇವಿ ಹೋಗಿ ಹೆಂಗೈತೆ ಅನ್ನೋದು ಹೇಳ್ತೀವಿ ಅಂತ ನಮ್ದ ಹೊಂಬಾಳೆದ ಕನ್ನಡನ ಅಂದ್ರ ಬಟ್ ಒರಿಜಿನಲ್ ಲ್ಯಾಂಗ್ವೇಜ್ ಇಸ್ ಹಿಂದಿ ಹೌದಾ ಆ ಮೂವಿದ್ ಲಿಪ್ಸಿಂಕ್ ಎಲ್ಲ ಹಿಂದಿ ಐತೆ ಫಸ್ಟ್ ಹಿಂದಿ ಲಿಪ್ಸಿಂಕ್ ಐತೆ ಕನ್ನಡ ಲಿಪ್ಸಿಂಕ್ ಇಲ್ಲ ನೋಡೋಣಂತ ಅದು ನನಗೆ ಐಡಿಯಾ ಇಲ್ಲ ಆ ಮೂವಿಗೆ ಹೋಗ್ಬೇಕಂತೇಳಿ ಇಂಟ್ರೆಸ್ಟ್ ಎದಕ್ ಬಂದಿದ್ದಿಲ್ಲ ಅಂದ್ರೆ ಇವು ಕಾರ್ಟೂನ್ ಟೈಪ್ ಮೂವಿ ಇತ್ತಾ ನನಗೇನೋ ಹೋಲಿ ಬಿಡು ಬೇಡ ಅಂತ ಅನ್ಕೊಂಡಿದ್ದೆ ಆಮೇಲೆ RP ಬಂದು ಏನು ಹೊಗಳಿದ ಏನ್ ಗೊತ್ತಾನೆ ನಾ ಯಾವ್ದು ಹೀರೋದು ಹೊಗಳಿಲ್ಲ ದೇವ್ರದ್ದು ಹೊಗಳಿದ ಈಗ ಸ್ಪಾನ್ಸರ್ ಮಾಡಿ ಕರ್ಕೊಂಡು ಹೊಂಟಾರ. ಎಸ್ ಈಗ ಅದ ಅರ್ಕೆ ಹೊತ್ತೇನಿ ಬ್ರೋ ಅರ್ಕೆ ಹೊತ್ತೇನಿ ನಾನು ಅದಕ್ಕೆ ನಿಮ್ಮನ್ನೆಲ್ಲ ಕರ್ಕೊಂಡ್ ಬರ್ತೀನಿ ಅಂತ ಅರ್ಕೆ ಹೊತ್ತೇನಿ ಅದಕ್ಕೆ ಕರ್ಕೊಂಡ ಎಲ್ಲಾರ್ಗು ಹೋಗ್ರಿ ಅಂತೇನ್ ಬ್ರೋ ಹಂಗೈತ್ ಮೂವಿ ಇಲ್ಲ ನನಗೆ ಆಮೇಲೆ ಗೊತ್ತಾತ ರಿವ್ಯೂಸ್ ಕ್ರೇಜಿ ಬರ ಅಂತಿದ್ವ ಆಮೇಲೆ ಹೆಂಗ ಅನಿಸ್ತು ನನಗೆ ಸಣ್ಣ ಹುಡುಗರಿಗೆ ಮಸ್ತ್ ಐತಿದ್ ಪಿಕ್ಚರ್ ಅಂತ ಅನ್ಕೊಂಡೆ ಲೈಕ್ ಹೆಂಗ ಈಗ ಕೃಷ್ಣ ಅಂತಿದ್ವಲ್ಲ ಕಾರ್ಟೂನ್ ಬರ್ತಿದ್ವಲ್ಲ ಆ ಟೈಪ್ ಅನ್ಕೊಂಡಿದ್ದೆ ಆಮೇಲೆ ದೊಡ್ಡವರೆಲ್ಲದು ರಿಯಾಕ್ಷನ್ ನೋಡಿ ನಾನು ಫುಲ್ ಸೈಕ್ ಏನು ಮಸ್ತ್ ರಿಯಾಕ್ಷನ್ ಐತಪ್ಪ ಇದಂತೇಳಿ ಇಂಟ್ರೆಸ್ಟ್ ನೆಕ್ಸ್ಟ್ ಲೆವೆಲ್ ಬಂದಿತ್ತು ಬಟ್ ಏನಾಗಿತ್ತು ಒಂದು ಸ್ವಲ್ಪ ಅಮ್ಮಂದು ಊರಿಗೆ ಹೋಗಿದ್ರು ಅದಿದ್ದು ಏನೇನೋ ಆಗಿತ್ತು ಬಿಡ್ರಿ ಅದ್ರ ಸಂಬಂಧ ಇವತ್ತ ಕೊನೆಯದಾಗಿ ಫೈನಲಿಗೆ ಕೊನೆಯದಾಗಿ ನಾನು ಕರೆಕ್ಟ್ ಐತಿಲ್ಲ ತಪ್ಪು ಅಂದಿಲ್ಲ ಅದಲ್ಲ ಫೈನಲಿ ಹೊಂಟೇವ್ರಿ ಮಹಾ ಅವತಾರ ನರಸಿಂಹ ಮೂವಿಗೆ ಈಗ ಆಲ್ರೆಡಿ ರಿವ್ಯೂ ಕೊಟ್ಟಾನಲ್ಲಿ ಆಲ್ರೆಡಿ ಫಸ್ಟ್ ಮೂವಿ ಇದು ನೋಡ್ರಿ ಇದು ಮೂವಿದ ವ್ಲಾಗ್ ರಿವ್ಯೂ ಜೊತೆಗಿನ ಸ್ಟಾರ್ಟ್ ಆಗೈತೆ ವಿತ್ ರಿವ್ಯೂ ಫಸ್ಟಿಗೆ ರಿವ್ಯೂ ಮೂವಿನ ಇದು ಚಲೋನ ಐತಿ ಬಟ್ ನಾವು ಹೋಗಿ ನಮಗೆ ಹೆಂಗ್ ಫೀಲ್ ಆತ ಅನ್ನೋದು ಹೇಳುದು ಮೂವಿ ಐತಿ ಅಷ್ಟೇ ಭಕ್ತ ಪ್ರಹ್ಲಾದ ನೋಡಿ ಅದನ್ನ ನೋಡ್ಕೊಂತ ಬೆಳೆದಂತ ಜನರೇಷನ್ ರೀ ನಾವು ಅಣ್ಣವ್ರು ಯಾವ ಲೆವೆಲ್ನಾಗ ಮಾಡಿದ್ರು ಹಿರಣ್ಯಕಶ್ಯಪದ ರೋಲ್ ಆಮೇಲೆ ಪುನೀತ್ ಸರ್ದ್ ಅಪ್ಪ ಸೆಕ್ಸ್ ಐತ್ರಿ ಅದನ್ನ ನೋಡಿ ಬೆಳೆದವ್ರ ಸೊ ಈಗ ಕಾರ್ಟೂನ್ ಒಳಗ ಇನ್ನೂ ಅದ್ರಕ್ಕಿಂತ ಡಬಲ್ ತ್ರಿಬಲ್ ಏನ್ ಟೆಕ್ನಾಲಜಿ ಎಲ್ಲ ಯೂಸ್ ಮಾಡಿದ ಮೂವಿ ಐತಿ ಸೊ ಹೆಂಗ ಅನ್ಸಾತೈತಿ ವಾಟ್ ಇಸ್ ಯುವರ್ ಎಕ್ಸ್ಪೆಕ್ಟೇಷನ್ ನಾನು ಸೇಮ್ ನಿನ್ನಂಗೆ ಫಸ್ಟ್ ಸಣ್ಣ ಹುಡುಗರಿಗೆ ಅಂತ ಅನ್ಕೊಂಡಿದ್ದೆ RP ಹೇಳಿದ್ಮೇಲೆ ಗೊತ್ತಾತ ನೋಡೋಣ ಗಿಚ್ ಐತೆ ಅಂದ್ಮೇಲೆ ಗಿಚ್ ಇರ್ತೈತಿ ಆಮೇಲೆ ಅದ್ ಲಾಸ್ಟ್ ಕ್ಲೈಮ್ಯಾಕ್ಸ್ ಟ್ರೇಲರ್ ನಾಗ ಹಾಕ್ಯಾರಲ್ಲ ಅನಿಮೇಷನ್ ಅದು ಅಜ್ಜ ಅನ್ನತ್ತಾರಿ ಕ್ಲೈಮ್ಯಾಕ್ಸ್ ಈ ಪರಿ ಡೇಂಜರ್ ಐತಂದ್ರ ನೀವ್ ಮೈ ರೋಮಾಂಚನ ಆಗ್ಬಿಡ್ತೈತಂತ ಅದ ಕಾರ್ಟೂನ್ ಒಳಗ ಆ ಲೆವೆಲ್ಗೆ ಐತಂದ್ರ ನನಗ ಅವಾಗ ಅನಸ್ತ ನೋಡ್ಬೇಕಿದ ಅಂತ ಹೇಳಿ ಆಮೇಲೆ ಇನ್ನೊಂದ್ ಏನಂದ್ರಿ ಏನೋ ಹೇಳಮಿದ್ನಲ್ಲ ಏನ್ ಹೇಳಮಿದ್ದೆ ಇದು ನನಗೆ ಇನ್ನೊಂದು ಕಾನ್ಸ್ಪಿರಸಿ ಥಿಯರಿ ಬಂದಿತ್ತು RP ನಿಂಗೂ ಬಂದಿತ್ತನ ನಿಮಗೂ ಗೊತ್ತಿತ್ತನ ಏನಂದ್ರ 2 ಕ್ಲೈಮ್ಯಾಕ್ಸ್ ಇತ್ತಂತ ಈ ಮೂವಿಗೆ ಕೇಳಿಲ್ಲ ಏನೈತೆ ನಿಮಗ್ ಗೊತ್ತೈತೋ ಗೊತ್ತಿದ್ರ ಓಕೆ ಲವ್ ಯು ಗೊತ್ತಿಲ್ಲ ಅಂದ್ರೆ ಹೇಳ್ತಾನೆ ಕೇಳ್ರಿ 2 ಕ್ಲೈಮ್ಯಾಕ್ಸ್ ಇತ್ತಂತ ಫಸ್ಟ್ ಒನ್ ಮಾಡಿದ್ದೇನ್ ಕ್ಲೈಮ್ಯಾಕ್ಸ್ ಮಾಡಿದ್ರಲ್ಲ ಅದು ಎಕ್ಸ್ಟ್ರೀಮ್ ವೈಲೆಂಟ್ ಎಕ್ಸ್ಟ್ರೀಮ್ ಡೇಂಜರಸ್ ಇತ್ತಂತ ಇದನ್ನ ಬಿಟ್ರ ಅಂದ್ರ ಸಣ್ಣ ಹುಡುಗರು ನೋಡ್ತಿರ್ತಾರ ಎಲ್ಲಾರು ನೋಡ್ತಿರ್ತಾರಲ್ಲ ಇದು ಭಾಳ ವೈಲೆನ್ಸ್ ಐತಿ ಅಂತ ಹೇಳಿ ಮತ್ತೆ ಅದನ್ನ ಉಗ್ರ ರೂಪನ ಒಂದ್ ಸ್ವಲ್ಪ ಕಡಿಮೆ ಮಾಡಿದ್ದ ಕ್ಲೈಮ್ಯಾಕ್ಸ್ ಅಂತಿದೆ ಸರ್ವೋತ್ತಮ ಅವ್ರೆ ವಾಟ್ ಇಸ್ ಯುವರ್ ಎಕ್ಸೈಟ್ಮೆಂಟ್ ಹೌ ಇಸ್ ಯುವರ್ ಎಕ್ಸೈಟ್ಮೆಂಟ್ ಐ ವಾಂಟ್ ಆಸ್ಕ್ ವಾಟ್ ಇಸ್ ಯುವರ್ ಒಪಿನಿಯನ್ ಇಸ್ ಕ್ರೇಜಿ ನಿನ್ನೆನೂ ಹೊಂಟಿದ್ವಿ ನಾವು ನಿನ್ನೆ ಏನೇನೋ ಗದ್ಲಾತ್ರಿ ಅದಕ್ಕೆ ಬಿಡ್ಲಾರ್ದಂಗ RP ಕರ್ಕೊಂಡು ಹೊಂಟಿವಿ ಅವ ಹಂಪಿಗೆ ಹೋಗಿದ್ದಾರಿ ಕರ್ಸಿದ್ವಿ RPನ ವಾಪಸ್ RP ನೀ ಬರ್ಬೇಕ್ ಇವತ್ 2 ತಾಸು ಮಳಿ ಆಗೈತಿ ಅದಾಗಿಂದ ಹೊಂಟಿವಿ ಎಸ್ ಆಮೇಲೆ RP ಈಗ ಬಾಳ ಒಂದ್ ಸ್ವಲ್ಪ ಬ್ಯಾರೆ ಲೈಫ್ ಸ್ಟಾರ್ಟ್ ಆಗೈತ್ರಿ
ರೀಲ್ ಒಳಗೆಲ್ಲ ನೋಡಿರ್ತೀರಿ ನೀವು, ಆಮೇಲೆ ವ್ಲಾಗ್ಸ್ ಒಳಗೆ ನೋಡಿರ್ತೀರಿ. ಏನಂತ RP 200K ಆತಲ್ಲ ಅದ ಖುಷಿ. ಈಗ ಅದ್ರದ್ದು ವ್ಲಾಗ್ ಬರ್ತೈತೆ ನಿಮಗೆ, ನೀವು ಅಲ್ಲಿ ನೋಡ್ತೀರಂತೆ. ಸೊ ಹಂಪಿಗೆ ಅಂತ ಸಿಚುವೇಶನ್ ಒಳಗಿದ್ದ ಅಮೃತಗಳಿಗೆ ಒಳಗಿದ್ದಾಗ ನಾವು ಅವನ್ನ ವಾಪಸ್ ಕರ್ಸಿಸಿದ್ವಿ. ಅದು ಅವ ಒಂದ ಮಾತಿಗೆ ಬರ್ತೀನಿ ಬ್ರೋ, ಅದ ದೇವ್ರ ಮೇಲೆ ಭಕ್ತಿ, ಅದ್ರ ಜೊತೆಗೆ ಫ್ರೆಂಡ್ಶಿಪ್ ಮೇಲೆ ಇರೋ ಭಕ್ತಿ. ಯಾಕಂದ್ರೆ ನಾನು ಒಂದು ಟೈಪ್ ಅವನಿಗೆ ಅಣ್ಣ ಇದ್ದಂಗ್ರಿ. ಕೊಂಡಿ ಅಂತ ತೊಳೆದಿಲ್ಲ ನೋಡ್ರಿ, ಕೊಂಡಿ ಅಂತ ಓದಿಲ್ಲ, ಓದಿದ್ದೆಲ್ಲ ಮಾಡೇವಿ. ಸೊ ಆ ಲೆವೆಲಿಗೆ ಹಂಗ ಐತಿ ನಮ್ದು. ಅದಕ್ಕೆ ಸೊ ಅದು ಎಲ್ಲದ್ರ ಮೇಲೂ ಭಕ್ತಿಗೆ ಬಡ ಅವ ಎಲ್ಲಾನು ಇದ್ದದನ್ನ ಅಲ್ಲಿಗೆ ಸ್ಟಾಪ್ ಮಾಡಿದಾರೆ. ಒಂದು ವ್ಲಾಗ್ ಅಬ್ರಾಪ್ಟ್ ಎಂಡ್ ಕೊಡ್ತಾನೆ ನೋಡ್ರಿ ವ್ಲಾಗಿಗೆ. ಯಾಕಂದ್ರೆ ಹಂಗೆ ಸ್ಟಾಪ್ ಮಾಡ್ಯಾನ ಅವನ ಬಾ ಅಂದ್ಬಿಟ್ಲೆ ಸಟ್ಟನ ಕಟ್, ಅಲ್ಲಿಂದ ಒಂದು ಮಾತಾಡಿಲ್ಲ ಅವ, ಹಂಗೆ ಬಂದಾನ. ಸೊ ಆ ವ್ಲಾಗಿಗೆ RP ಚಾನಲ್ಗೂ ಯಾರಿಗೂ ಗೊತ್ತಿಲ್ಲ, ಗೇಮರ್ ಅದನ್ನ ಕ್ರೇಜಿ ಗಾಯ್. ಅವನ್ನ ಒಂದ್ಸಲ ಹೋಗಿ ಏನ್ ಮಾಡ್ಬೇಕು RP? ಸಬ್ಸ್ಕ್ರೈಬ್ ರೆಡ್ ಪ್ಯಾರಾಸೈಟ್. RP ಅಂದ್ರೆ ರೆಡ್ ಪ್ಯಾರಾಸೈಟ್. ಆದ್ರೆ ಆಮೇಲೆ ಬಿಹೈಂಡ್ ದ ಕ್ಯಾಮ್ರಾ ಅಂತೇಳಿ ಒಂದು ಇನ್ಸ್ಟಾಗ್ರಾಮ್ನಾಗ ಚಾನಲ್ ಐತ್ರಿ ನಮ್ದು. ಅಂದ್ರೆ ನಮ್ದು ವಿಡಿಯೋಗ್ರಾಫರ್ ಬಿಹೈಂಡ್ ದ ಕ್ಯಾಮ್ರಾ ಇರ್ಲಿ. ಹೇಳಿದ್ನಿಲ್ರಿ, ಒಟ್ಟು ಹೇಳಿದಲ್ಲ, ಅದು ಇಂಪಾರ್ಟೆಂಟ್. ಆಮೇಲೆ ಇವ ಸರ್ವೋತ್ತಮ್ ಮಂಚಾಲೆ ಅಂತೇಳಿ ಈಗ ನೆಕ್ಸ್ಟ್ ಬಾಲಿವುಡ್ ಪಾನ್ ಸ್ಟಾರ್ ಆಗದನ್ರಿ ಅವ, ಕ್ರೈಜಿ. ಸೊ ಲೆಟ್ಸ್ ಗೋ. ಹೇಳಿದ್ವಿ ಒಬ್ಬರಿಗೆ, ಮತ್ತೆ ಆಮೇಲೆ ಅವ್ರು ಯಾರನ್ನೋ ಗೊತ್ತಿಲ್ಲ, ಹೇಳಿದ್ವಿ ಅವ್ರಿಗೂ ನರಸಿಂಹ ಪಿಕ್ಚರ್ ನೋಡಕ್ಕೆ ಹೊಂಟೆ. ಹೇಳ್ಬೇಕ್ರಿ ಮತ್ತೆ ಮುಚ್ಚಿಟ್ಟೇನು ಉಪಯೋಗ ಹೇಳ್ರಿ. ಎಲ್ಲೈತು ಇಲ್ಲ ಇದನ್ನ ಒಂದು ಕಣ್ಣು ಮುಚ್ಚಿನಲ್ಲ, ಹೋಗಿ ಸೀದಾ ಗಾಜಿಗೋಡೆ ಇದ್ದೆ ನಾನು. ಎವ್ರಿ ಟೈಮ್ ಲೇಟ್ ಆಕತ್ರಿ ನಮ್ದು. ಅದು ಪದ್ಧತಿ, ಅದೊಂದು ಪದ್ಧತಿನ ಮಾಡ್ಕೊಂಡ್ಬಿಟ್ರಿ. ಓ ಮೈ ಡೆಡ್ಲಿಯೆಸ್ಟ್ ಗಾಡ್. ಕನ್ನಡ ವಾಟ್ ಈಸ್ ದಿಸ್? ಇದು ಕಷ್ಟ ಹಾಕಂತ ನೋಡ್ರಿ. ಈಗ ಹಿಂದಿನ ನೋಡ್ಬೇಕಾತ್ ನಾವು. ಸರ್ವೆ ಕೆಡ್ಸಿದ್ದು ಮಗ. ಹೌದೌದು, ಅವ ಟೈಮಿಂಗ್ ಕರೆಕ್ಟ್ ನೋಡಿಲ್ಲ. ಹೌದು, 9:40 ಅಂದಾರಿ. ನಾವೊಂದು 10 ನಿಮಿಷ ಆ್ಯಡ್ ಇರ್ತೈತಿ ಹೋಗ್ಬಿಡೋಣ ಅಂತೇಳಿ 10 ನಿಮಿಷ ಲೇಟಾಗಿ ಕರೆಕ್ಟ್ ಬಂದೀವಿ 9:50. ಬಟ್ 9:15 ಐತಿ ಮೂವಿ. ಸೊ 20 ನಿಮಿಷದ ಮಿಸ್ ಆಕತಿ. ಈಗ ನೋಡೋಣ, ಅದಕ್ಕೆ RP ಕೇಳಿ ಒಳಗೆ ಹೋಗೋಣ ಅಂತೇಳಿ. ಹಿಂದಿ ಅಂದ್ರೆ ಫಸ್ಟಿಗೆ ಒಂದು 20 ನಿಮಿಷದ ಮಿಸ್ ಆದ್ರೆ ನಡೀತೈತಿ ಅಂತ ಕೇಳ್ಕೊಂಡು ವಿಲ್ ಪ್ಲಾನ್. ಎಸ್ ಅಚ್ಚ. ಯಾಕಂದ್ರೆ ನೋಡ್ರಿ, ಈಗ ಕನ್ಫ್ಯೂಸ್ ಆಗಂತ ನಾ ಕನ್ನಡನ ನೋಡೋದಂತಿತ್ತು, ಬಟ್ ಇದು ಲಪಡ ಆಯ್ತು. ನಾಳೆ ಬರೋಣ ನಡೀತಿದ್ ಬರ್ಬೋದು, ಏನ್ ಅಲ್ಲ ಕನ್ನಡಾಗ ಆದ್ರೆ ನಾಳೆ ಬರೋಣ. ಓಕೆ, ಪ್ಲಾನ್ ಮಾಡಿದ್ವಿ, ನಾಳೆ ಹೊಂಟೇವಿ. ಇವತ್ತು ಕ್ಯಾನ್ಸಲ್ ಯಾಕಂದ್ರೆ ಕನ್ನಡನ ನೋಡೋದೈತ್ರಿ. ಅದನ್ನ ನನಗೆ ಆ ಫೀಲ್ ತೊಗೊಳೋದೈತಿ. ಭಕ್ತ ಪ್ರಹ್ಲಾದ ನಮ್ದು ರಾಜಣ್ಣವ್ರದ್ದು ನೋಡಿದ್ವಿ ಏನಿತ್ತಲ್ಲ, ಸೊ ಅದೇ ಟೈಪ ಈಗ. ಸೊ ಅದಕ್ಕೆ ಕನ್ನಡ ನೀವು ಕ್ರೇಜಿ ಬ್ರೋ. ಆ ಕನ್ನಡ ಒಳಗ ನೋಡ್ಬೇಕಂತ ಇಲ್ಲಿ ಮಠ ಬಂದ ಟ್ರಾಫಿಕ್ ಒಳಗೆ ನಮಗೆ ಶೋ ಇಲ್ಲ ಅಂತಂದು ವಾಪಸ್ ಹೋಗಿ ನಾಳೆ ಬರ್ತೀನಿ ಅನ್ನೋದೇನೈತಲ್ಲ, ಇದು ಎಲ್ಲಾರು ಎದಿ ಒಳಗೆ ಬರ್ಬೇಕು ಬ್ರೋ. ಆ ಕನ್ನಡ ಇಲ್ಲ, ಅದಿಲ್ಲ, ಅದು ಅಷ್ಟು ಭಕ್ತಿನೇ ಇಲ್ಲ ಜನಕ್ಕೆ. ಏನ್ ಮಾಡಕ್ ಬರಂಗಿಲ್ಲ. ಕನ್ನಡದ ಅಭಿಮಾನ ಏನೈತಲ್ಲ, ನಾನು ನೋಡಿದ್ರೆ ನಾನು ಮತ್ತೆ ಅದಕ್ಕೆ ನಾನು ಯಾವುದೇ ಪರಭಾಷಾ ಚಿತ್ರಗಳು ಕನ್ನಡದಲ್ಲಿ ಅದು ಅವಲಂಬನೆ ಆ ಥರ ಇಲ್ಲ. ಕನ್ನಡದಲ್ಲಿ ಇದನ್ನ ಅನುವಾದ ಕನ್ನಡದಲ್ಲಿ ಬರೆದಿದ್ದರೆ ನಾನು ನೋಡುವುದೇ ಇಲ್ಲ. ಕನ್ನಡದಲ್ಲಿ ಬಂದ ಮೇಲೆ ಅದು ಚೆನ್ನಾಗಿದ್ದರೆ, ಅದು ಕನ್ನಡಕ್ಕೆ ಗೌರವ ಕೊಡುವಂಥದ್ದಾಗಿದ್ದರೆ ಮಾತ್ರ ಅದನ್ನು ನೋಡುತ್ತೇನೆ ನಾನು ಗೆಳೆಯ. ಇಲ್ಲೇ ಇದನ್ನ ಹಾಡ್ಬೋದು ನೋಡ, ಮೇರೆ ಡೂಲೆ ಯಹಿ ಪ್ಯಾರ ಕಿ ನೂರೆ ನೂರೆ ನರೆ ನಾರಿ ಯಾದ್ ಕರ್ಕೆ ಗೊತ್ತಿಲ್ಲ ಲಿರಿಕ್ಸ್. ಮೇರೆ ಡೂಲೆ ಸುನ್ನೆ. ಈಗ ನಡ್ರಿ ಹೋಗುನಂತ ಹೋಗಿ ಬಡ ನಾವು ಊಟ ಮಾಡಿರ್ಲಿಲ್ಲ, ಮನೆಗೆ ಹೋಗಿ ಊಟ ಮಾಡ್ತಾನೆ ಅಷ್ಟ. ಮತ್ತೇನ್ರಿ, ನಾಳೆ ಕಂಟಿನ್ಯೂ ಮಾಡ್ತಾನೆ. ನಾನು ನಾಳೆ ಇರಂಗಿಲ್ಲ. ಹೌದೌದು, ನಾಳೆ RP ಇದು ಮಾಡೋದು ಕೇಳಾಕ ನಾನು ಒನ್ ಟೈಪ್ ನಳ್ತಿರ್ತೀನಿ. ಯಾವಾಗ ಇವ್ರು ಹಾಕ್ತಾರ ಅಂತಂದ್ ಹಂಗ ನೀವು ನಳ್ರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಆಮೇಲೆ ನಿನ್ ಪ್ರಕಾರ ಮೂವಿ ಹೆಂಗಿತ್ತು ಅನ್ನೋದೊಂದು ಹೇಳ್ಬಿಡ ಪಟ. ಇಲ್ಲಿ ಹೇಳ್ಬಿಟ್ಟೆ ಅಂದ್ರೆ ಹಿಂಗೆ ನೀವು ನೋಡ್ಬರ್ರಿ, ಅದ್ರೊಳಗೆ ಕಮೆಂಟ್ದಾಗ ಬರ್ದಾಗ್ತಾರ. ಒಂದು ತಾಸು ಬರಿಬೇಕು, ಒಂದು 800 ಪೇಜ್ ಬರ್ದಿರ್ಬೇಕು ಅಷ್ಟವ್ರಿ. ಮಿತ್ರ ಕೆಂಪು ಪರಾವಲಂಬಿ. ಕೆಂಪು ಪರಾವಲಂಬಿ ಅಂತಾರ ಅದಕ್ಕೆ. ಏನಿದು ಆಂಗ್ಲ ಭಾಷೆಯಲ್ಲಿ ಚಿಕ್ಕದಾಗಿ ಹೇಳುತ್ತಿರಿ. ಅನುವಾದ ಮಾಡುವುದಿಲ್ಲ. ಅನುವಾದ ಮಾಡುವುದಿಲ್ಲ, ನಿಮಗೆ ಅನುವಾದವೂ ಬರುವುದಿಲ್ಲ. ನನಗೆ ಬರಲ್ಲ.
ನನಗೆ ಐ ಹಿಂಗ್ ಮಾತಾಡಿದ್ರಿ ನೀವು ಆ? ನಮಗೆ ಬರುವಾದ ಟೆಕ್ಸ್ಟ್ ಬುಕ್ ಕ್ರಾಂತಿಕ ಏನು ಹೇಳುತ್ತಿದ್ದೀರಾ? ಫುಲ್ ರಾಜರ ಭಾಷೆ ಮಾತಾಡತ್ನಲ್ಲಿ ಏಕೆ ಗೆಳೆಯ ಮಿತ್ರ ಸಹೋದರ ದ್ವಿಚಕ್ರ ವಾಹನಗಳು ನಶೆಯಲ್ಲಿ ಸಾಗುತ್ತಿವೆ. ನಶೆಯಲ್ಲಿ ಸಾಗುತ್ತಿವೆ. ಇದು ಮಾತಲ್ಲಿ ಅಂತ ನಶೆ ಇದೆ, ಇದು ಮಾತನಾಡುವ ನಶೆಯೇ ಬೇರೆ ಇದೆ. ಏಕೆ ಹೀಗೆ ಗೆಳೆಯ ಪವನ್ ಮಿತ್ರ? ಆ. ಪವನ್ ಮಿತ್ರ ಹೇಳುವಂತರಾಗಿ ಏನಿದು ನೀವೆಲ್ಲ ಎಲ್ಲವೂ ಸುಭದ್ರ? ಎಲ್ಲವೂ ಸುಭದ್ರ. ಓಕೆ ಓಕೆ ಅಂದ್ಬಿಟ್ಟೆ. ಅಯ್ಯೋ ನನಗೆ ನಾನೇ ಹೊಡೆದುಕೊಳ್ಳಬೇಕೆ ಈಗ? ಏಯ್ ಏಯ್ ಕನ್ನಡ ಕನ್ನಡ ಕನ್ನಡಕ್ಕಾಗಿ ಒಂದನ್ನು ಒತ್ತಿ ಅನ್ನುವ ಹಾಗೆ ಇವತ್ತ ದೇವರು ನಮ್ಮನ್ನ ಒಂದು ಒತ್ತಿಗೆ ಬಿಟ್ರ ನಮ್ಮ ಇವತ್ತು ಮಾತನಾಡುವ ಶೈಲಿಗೆ. ನನಗೊಂದು ಸ್ವಲ್ಪ ಆರಾಮಾಗಿ ಸರಳವಾಗಿ ಮಾತಾಡ್ತೀನಿ ನಾನು ಕನ್ನಡನ. ಯಾಕಂದ್ರೆ ನನ್ನದು ಕನ್ನಡ ಮಾಧ್ಯಮ ಶಾಲೆ, ಕಲ್ತಿದ್ದು ಕನ್ನಡ ಮಾಧ್ಯಮದಲ್ಲಿ. ಹಾಗೆ ಹಂಗ ನಮ್ಮ ಇವ ಕೆಂಪು ಪರಾವಲಂಬಿ ಇವನು ಕಲ್ತಿದ್ದು ಕನ್ನಡ ಮೀಡಿಯಂ ಅನಿಸ್ತತಿ. ಹೌದೇನ್ರಿ? ಹೌದು. ಯಾವ ಯಾವ ಶಾಲೆ ನಿಮ್ದು? ನಾನು ಕಲಿತಿದ್ದು ಸಿಟಿ ತೆಗ್ಗಿನ ಶಾಲಿ, ನೋ ಇಲ್ಲ ಇಲ್ಲ ಪ್ರೌಢಶಾಲೆ, ಪ್ರಾಥಮಿಕ ಮತ್ತು ಪ್ರೌಢಶಾಲೆ, ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕಲಿತಿದ್ದು. ಯಾವ್ದದು ಹೆಸರೇನದ್ರದ್ದು? ಏನ ಅನ್ನಂತಿದ್ದಲ್ಲ ಹೇಳೋ ನಗರ. ಸಿಟಿ ಸಿಟಿ ಹೈಸ್ಕೂಲ್ ಸಿಟಿ ಹೈಸ್ಕೂಲ್ ಅನ್ನಕ್ರೆ ಅವ ಸಿಟಿ ಅಂದ ನಿಂತಬಿಟ್ಟ, ಮುಂದೆ ಹೇಳಲಿಲ್ಲ, ನಿಂತಬಿಟ್ಟ. ಸಿಟಿ ಹಿರಿಯ ಪ್ರಾಥಮಿಕ ಹಾಗೂ ಪ್ರೌಢ ಶಾಲೆ. ಪ್ರೌಢ ಅಂದ್ರ ಹೈ, ಪ್ರಾಥಮಿಕ ಅಂದ್ರ ಪ್ರೈಮರಿ, ಅದು ಬರೀ ಸಿಟಿ ಹೈಸ್ಕೂಲ್ ಅಲ್ಲ, ಹೈಸ್ಕೂಲ್ ಪ್ರೌಢಶಾಲೆ, ಪ್ರೌಢಶಾಲೆ, ನಗರದ ಪ್ರೌಢಶಾಲೆ. ಪರಾವಲಂಬಿ ಮಾತ್ರ ಪರಾವಲಂಬಿ ಅನ್ನಬೇಡಿ, ಕೆಂಪು ಪರಾವಲಂಬಿ ಅನ್ನಿ. ಕೆಂಪು ಪರಾವಲಂಬಿ ಅನ್ನಬೇಕಾ? ಬಣ್ಣದಲ್ಲಿ ಇರುವುದು ಆ ಗಮ್ಮತ್ತು, ಪ್ರಾಮುಖ್ಯತೆ ಇದೆ, ಗಮ್ಮತ್ತಿದೆ, ಗತ್ತಿದೆ. ಒಂದು ಗಮ್ಮಲ್ಲಿ ಇರುವ ಶಕ್ತಿ, ನಿಮ್ಮಲ್ಲಿರುವ ಯುಕ್ತಿ ಜೊತೆಗೂಡಿದರೆ ಆಗುತ್ತದೆ ಭಕ್ತಿ. ಆರ್ಪಿ ಅನ್ನಕ ಕನ್ನಡದಾಗ ಕೆಂಪು ಪರಾವಲಂಬಿ ಐತಲ್ಲ, ಆರ್ಪಿ ಅನ್ನಕ ಅದು ಅಲ್ಲಿ ಅದಂಗಿಲ್ಲ, ಅಲ್ಲಿ ಏನಕತಿ ಕೆ ಮತ್ತ ಪ ಕೆಪ್ಪ ಕೆಪ್ಪ ಕಪ್ಪ ಕೆಂಪ ಅದ್ರಾಗು ಕೆಂಪ ಐತ್ ನೋಡಿ. ಬಾರಿ ಬಿಡ್ರಿ ಕೆಂಪ ಅಂತ ಒಂದ್ ಐಡಿ ಮಾಡ್ಬೋದು. ಕೆಂಪ ಆಂಗ್ಲದಲ್ಲಿ ರೆಡ್ ಪ್ಯಾರಸೈಟ್, ಕನ್ನಡದಲ್ಲಿ ಕೆಂಪ. ಹೆಂಗ ಚಲೋ ಐತಲ್ಲ? ನಿನಗಿಷ್ಟ ಐತೆ? ಆಯ್ತು, ಹಾಗಿದ್ರೆ ಎಲ್ಲರಿಗೂ ಇಷ್ಟ ಆದ ಹಾಗೆ ಅದು ಆಗಬಹುದು ಅಷ್ಟೇ. ಮತ್ತೆ ನಮ್ಮ ಚಾಲಕ ಇವತ್ತಿನ ಸಾರಥಿ ಶ್ರೀ ಸರ್ವೋತ್ತಮ್ ಅವರೇ, ತಿಕ್ಕದಲ್ಲಿ ಸಾರ್ ಕನ್ನಡವಾ? ನಿನ್ನ ತಿಕ್ಕ ಬೆಂಗಳೂರ್ನ ಹಂಗ? ಹೌದಾ, ಹಂಗಂತೇಳಿ ನೀ ಬೆಂಗಳೂರ್ನವನ? ಮತ್ತೆ ಹುಬ್ಬಳ್ಳಿ, ಮತ್ತೆ ಆಂಗ್ಲ? ಅದಕ್ಕೆ ನಾನು ರಾಜ ಮಹಾರಾಜ ಭಾಷೆ ಮಾತಾಡ್ತೀವಿ. ಆಯ್ತು ಆಯ್ತು, ನೋಡು ಆಂಗ್ಲ ಬರುತ್ತದೆ. ಅದಕ್ಕೆ ರಾಜರ ಭಾಷೆ ಅದು ತಾಕತ್ತು ಕೊಡುತ್ತದೆ. ಮಾತಾಡೋದು ನೆನಪಿಲ್ಲ, ಟೆಕ್ಸ್ಟ್ ಬುಕ್ ಲ್ಯಾಂಗ್ವೇಜ್ ಹೆಂಗ್ ನೆನಪು? ಅದಕ್ಕೆ ಟೆಕ್ಸ್ಟ್ ಬುಕ್ ಲ್ಯಾಂಗ್ವೇಜ್ ಅದು ನಮ್ದು ಭಾಷೆ. ನಮ್ಮ ದಿನ ಮಾತನಾಡುವ ಶೈಲಿಯಲ್ಲಿ ಹೋದರೆ ಏನಾಗುತ್ತದೆ? ಅದು ಬಂದು ಬಿಡುತ್ತದೆ ಗೊತ್ತಾಗದ ಹಾಗೆ. ಇದರಲ್ಲಿ ಇದ್ದರೆ ಆಂಗ್ಲ ಭಾಷೆ ಬರಲ್ಲ, ಇದನ್ನೇ ಮಾತನಾಡಬೇಕು. ತಿಳಿಯುತ್ತೆ, ಕಷ್ಟಪಟ್ಟಾದ್ರೂ ನಾ ಇದನ್ನೇ ಮಾತನಾಡುತ್ತೇನೆ. ಅರ್ಥ ಆಯ್ತಾ? ಹಿಂಗ್ ಮಾತಾಡಕ್ ಆಗಂಗಿಲ್ಲ ಅಂತ ಹೇಳಿನ ಈ ಭಾಷೆಯನ್ನು ಪ್ರಗತಿಯಲ್ಲಿ ತಂದಿರುವುದು. ಭಾಷೆಗಳು ಒಂದೇ ಕಡೆ ಬಂದು ಸೇರಿ ಕೆಂಪು ಪರಾವಲಂಬಿ ಅವರೇ, ನಿಮ್ಮ ಮುಖದಲ್ಲಿ ಬೆಳಕನ್ನು ಬಿಟ್ಟರೆ ನಿಮ್ಮ ಕೆಂಪುತನ ಕಾಣುವುದು ಅಷ್ಟೇ. ನಾನೇ ಒಂದು ಕೆಂಪು. ನಿಮ್ಮದು ಇನ್ನೆಷ್ಟು ಕೆಂಪು.
ನೀವೇ ಒಂದು ಕೆಂಪು, ನಿಮ್ಮದಿನ್ನೆಷ್ಟು ಕೆಂಪು? ಉತ್ತರಿಸಿ. ಅದೇ ರಹಸ್ಯ. ಆಹಾ, ಆ ರಹಸ್ಯ ಬಯಲಾಗುವ ಸಮಯಕ್ಕೆ ಕಾಯುತ್ತಿರುವೆವು ನಾವು. ಅದು ಈಗ ಸಾಧ್ಯವಿಲ್ಲ. ಏಕೆ ನೀವು ಹೀಗೆಲ್ಲ ಅನ್ನಬಾರದು. ಹೀಗೆಲ್ಲ ಅಂದರೆ ನಮಗೆ ನೋವಾಗುತ್ತದೆ ಸ್ವಲ್ಪ ಸ್ವಲ್ಪ ಇಲ್ಲಿ ಎದೆಯಲ್ಲಿ. ನಮ್ಮ ಸಾರಥಿ ಸರ್ವೋತ್ತಮ ಅವರೇ, ಹೇಗೆನಿಸುತ್ತು? ಹೇಗೆ ಅನಿಸಿತು? ಅಲ್ಲ, ನಾವೆಲ್ಲ ಮಾತನಾಡ್ತೇವೆ, ನಮ್ದು ಅರ್ಥವಾಯಿತು ಜನರಿಗೆ. ಈಗ ಉಳಿದಿರುವ ಪರೀಕ್ಷೆ ಯಾರಿಗೆ? ಸರ್ವೋತ್ತಮ ಅವರಿಗೆ. ಕನ್ನಡ ರಾಜ ಮಹಾರಾಜ ಮಾತಲ್ಲಿ ಮಾತಲ್ಲಿ ಮುಂದೆ ಹೇಳಿ. ಮಾತಲ್ಲಿ ಹಿಡ್ಕೊ ನನ್ನ ಬುಲ್ಲಿ, ಅಷ್ಟೇ ಅಷ್ಟೇ. ನೋಡು, ನಾವು ರಾಜರ ಭಾಷೆ ಮಾತನಾಡುವಾಗ ಬುಲ್ಲಿಯು ಎಷ್ಟು ಸುಂದರವಾಗಿ ಕೇಳುತ್ತದೆ. ನಿಜ ಅಲ್ಲ? ಸತ್ಯ. ಈ ಭಾಷೆ ತುಂಬಾ ಚೆನ್ನಾಗಿದೆ ಗುರುಗಳೇ. ಸರ್ವೋತ್ತಮ ಒಮ್ಮೆ ಹಳಗನ್ನಡ ಮಾತಾಡಕ್ ಚಾಲು ಹೌದಾ ಸರ್ವೋತ್ತಮ್? ಹೌದು. ಮಸ್ತ್ ಮಜಾ ಬರ್ತದೆ. ಆಂಗ್ಲ ಭಾಷೆ ಮರೆತು ಅದನ್ನು ಬಿಟ್ಟು ಅದನ್ನು ತ್ಯಜಿಸಿ ರಾಜ ಮಹಾರಾಜಗಳ ಭಾಷೆಯಲ್ಲಿ ಮಾತನಾಡುವುದು ಕಲಿಯಬೇಕು. ಅಯ್ಯೋ, ನಾನು ಇಂಗ್ಲಿಷ್ ಅಂದು ಬಿಟ್ಟೆ. ಅಯ್ಯೋ ಶಿವ ಶಿವ. ಬರುತ್ತೇನೆ ಗೆಳೆಯರೆ, ಮತ್ತೆ ಸಿಗೋಣ ನಮ್ಮ ಕನ್ನಡದ ಕಲಿ ನಲಿ ಜೊತೆಗೆ. ವಾರಕ್ಕೆ ಒಂದು ಇಂಥ ಒಂದು ಕಾರ್ಯಕ್ರಮ ಮಾಡಿಕೊಂಡ್ರೆ ಹೆಂಗೆ? ಒಂದು ಕಾರಿನಲ್ಲಿ ಕುಳಿತುಕೊಂಡು ಎಲ್ಲರೂ ಕನ್ನಡ ಕಲಿ ನಲಿ, ಎಲ್ಲರೂ ಆ ಒಂದು ದಿನ ನಾವು ಪೂರ್ತಿಯಾಗಿ ಕನ್ನಡದಲ್ಲಿ ವ್ಯವಹರಿಸುವುದು, ಮಾತನಾಡುವುದು. ಹಾಗೆ ಮಾಡೋಣ, ಆಗಬಹುದು. ಇದು ನಿಮಗೆ ಸೇರಿದರೆ ದಯವಿಟ್ಟು ನಮಗೆ ತಿಳಿಸಿ. ನಾವು ಈ ಕಾರ್ಯಕ್ರಮವನ್ನು ಪ್ರತಿ ವಾರ ಮಾಡುತ್ತೇವೆ. ಹಾ, ಎಲ್ಲಿ ಆರ್ತಿ ಯಾರು ಏನು ತೋರಿಸುತ್ತಿರೋನು ಅವನು? ಹೇಳು ಯಾರು ಹೊಸಬರು ನೋಡುತ್ತಿದ್ದವರು ಚಂದಾದಾರರಾಗಿ. ಹೌದು. ದಯವಿಟ್ಟು ನಿಮ್ಮ ಬೆರಳುಗಳನ್ನು ಒಂದು ಪಕ್ಕದಲ್ಲಿರುವ ಒಂದು ಗುಂಡಿಗೆ ಒತ್ತಿ, ಅದು ಚಂದಾದಾರರ ಗುಂಡಿ. ನಿಮ್ಮ ಕೊಳವಿ ಬಂತಪ್ಪ ಅಂದ್ರು. ನಿಮ್ಮ ಕೊಳವಿ ಯೂಟ್ಯೂಬ್. ನಿಮ್ಮ ಕೊಳವಿಯ ಅಲ್ಲಿ ಚಂದಾದಾರರ ಗುಂಡಿಯನ್ನು ಒತ್ತಿ ನಮ್ಮ ಒಂದು ಪುಸ್ತಕ ಹಾಗೆ ಬರೆದು ಹಾಕಿ ನಮ್ಮ ಒಂದು ಮಾರ್ಗ ಚಾನಲ್, ನಮ್ಮ ಒಂದು ಮಾರ್ಗವಾಗಿರುವಂತ ಚೇತನ್ ಮಾಡುತ್ತಾನೆ, ಏನೋ ಮಾಡುತ್ತಾನೆ, ಚೇತನ್ ಏನೋ ಮಾಡುತ್ತಾನೆ ಎಂಬ ಒಂದು ನಮ್ಮ ಮಾರ್ಗಕ್ಕೆ ನೀವು ಚಂದಾದಾರರಾಗಿ ದಯವಿಟ್ಟು. ಆಮೇಲೆ ನಿಮ್ಮ ಪ್ರೀತಿಯಿಂದ ಒಂದೆರಡು ತ್ರಾಸ ಚಲೋ ಇದು ತ್ರಾಸ ಆಗತ್ತಿದೆ. ನಿಮ್ಮ ಒಂದು ಟೀಕೆಯನ್ನು ಹಾಕಿ, ನಿಮ್ಮ ಟೀಕೆಯನ್ನು ಹಾಕಿ. ಹೆಂಗಿತ್ತು? ಕರೆಕ್ಟ್ ಇತ್ತಿಲ್ಲ? ಇಷ್ಟೊತ್ತನ ನೀವು ಒಂದು ಇದರಲ್ಲಿದ್ದು ಹೀಗೆ ಮಾಡಿದ್ರೆ ಹೆಂಗೆ? ಸಿಗೋಣ. ತುಂಬಾ ಪ್ರೀತಿ. ಓಯ್, ತುಂಬಾ ಪ್ರೀತಿ. ವಜ್ಜನ್ ಪ್ರೀತಿ, ಹೆವಿ ಪ್ರೀತಿ, ವಜ್ಜನ್ ಪ್ರೀತಿ. ವಜ್ಜಾತ್ ಸಿಗೋಣ ಅಂತ್ರಿ. ಹೌದು, ನಾನು ಪಾಪಿ, ಕಚಡ ನನ್ ಮಗ, ವರ್ಷ ನನ್ ಮಗ. ಬೇರೆಯವ್ರು ಹೇಳ್ಕೊಂತೀರ, ಅಷ್ಟೇ ವ್ಯತ್ಯಾಸ.